ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ರೈತರು ಆನ್ಲೈನ್ ಮೂಲಕ ಸಾಲನ ಪಡಿಬೇಕಂದ್ರೆ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ನ ಒಂದು ಸಾಲನ ಪಡ್ಕೋಬೋದು. ಈ ಒಂದು ಯೋಜನೆಯ ಮೂಲಕ ನೀವು ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕಲ್ಲಿ ಸಾಲನ ಪಡ್ಕೋಬೋದು. ಯಾವುದದು ಯೋಜನೆ, ಯಾವ ರೀತಿ ಒಂದು ಅಪ್ಲೈ ಮಾಡೋದನ್ನು ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ರೈತರಿಗೂ ಒಂದು ಗುಡ್ ನ್ಯೂಸ್ ಏನಿದೆ ಅಂದರೆ, ದೇಶದ ಎಲ್ಲ ರೈತರಿಗೆ ಅನುಕೂಲ ಆಗಬೇಕು ಅಂತ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರದವರು ಜಾರಿಗೊಳಿಸಿದ್ದಾರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ಈ ಒಂದು ಬ್ಯಾಂಕ್ಗಳ ಸಹಯೋಗದಲ್ಲಿ ಒಂದು ಯೋಜನೆ ಪ್ರಾರಂಭಗೊಂಡಿದೆ. ಆ ಒಂದು ಯೋಜನೆ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ನಾನು ಮಾಹಿತಿನ ನೀಡ್ತೀನಿ. ಮೊದಲಿಗೆ ಏನದು ಅಂದರೆ, ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಂತ. ಈ ಒಂದು ಯೋಜನೆಯಲ್ಲಿ ರೈತರಿಗೆ ಅವರ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ ಏನೇನು ಅಗತ್ಯ ಇದೆ, ಈ ಒಂದು ಚಟುವಟಿಕೆಗಳಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಅಗತ್ಯ ಆಧಾರಿತ ಮತ್ತು ಸಮಯೋಚಿತ ಒಂದು ಸಾಲ ಬೆಂಬಲವನ್ನು ಒದಗಿಸುವಂಥ ಗುರಿಯನ್ನು ಕೇಂದ್ರ ಸರ್ಕಾರದವರು ಮಾಡಿಕೊಂಡಿದ್ದಾರೆ. ಮೊದಲಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ಅಂತ ತಿಳ್ಕೊಳ್ಳೋಣ. ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನ ಬ್ಯಾಂಕ್ಗಳು ಕೊಡ್ತವೆ. ಇದರ ಮೂಲ ಉದ್ದೇಶ ಏನು ಅಂದರೆ, ರೈತರಿಗೆ ರಸಗೊಬ್ಬರ, ಬೀಜ, ಕೀಟನಾಶಕ ಇತ್ಯಾದಿ ಕೃಷಿ ಉತ್ಪನ್ನಗಳ ಖರೀದಿಗೆ ಸಾಲವನ್ನು ಕೊಡೋದು. ಎರಡನೇ ಉದ್ದೇಶ ಏನಂದರೆ, ರೈತರು ಅತಿಯಾದ ಬಡ್ಡಿಯನ್ನು ತಗೊಳ್ಳುವಂಥ ಬ್ಯಾಂಕ್ಗೆ ಹೋಗೋ ಬದಲು ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ನಿಮಗೆ ಕೊಡುವಂಥ ಸಾಲವು 2% ಮಾತ್ರ ಬಡ್ಡಿ ಇರುತ್ತೆ. ಅಂದರೆ ತುಂಬ ಅತಿ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲನ ನೀಡುತ್ತೆ. ಸಾಲ ನೀಡುವ ಮೊದಲು ಯಾರು ಅರ್ಜಿದಾರ ಇರ್ತಾರಲ್ಲ, ಅವರು ಬ್ಯಾಂಕ್ಗೆ ಹೋಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಬ್ಯಾಂಕ್ಗಳು ಏನಂದರೆ, ಅವರು ಫಸ್ಟು ನೀವು ರೈತರೋ ಇಲ್ವೋ ಅನ್ನೋದು ಒಂದು ಚೆಕ್ ಮಾಡ್ತಾರೆ. ನೀವು ನಿಜವಾಗ್ಲೂ ರೈತರ ಕೆಲಸ ಮಾಡ್ತಿದ್ದೀರಾ ಅನ್ನೋದೆಲ್ಲ ಚೆಕ್ ಮಾಡ್ತಾರೆ. ನಂತರ ನಿಮ್ಮ ಒಂದು ಆದಾಯ ಒಂದು ದಾಖಲೆಯನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ಆಧಾರು, ಪ್ಯಾನ್ ಕಾರ್ಡು ಮತ್ತು ಫೋಟೋ ಇವನ್ನೆಲ್ಲ ನಿಮಗೆ ಬ್ಯಾಂಕ್ ಅವರು ಕೇಳ್ತಾರೆ. ನೀವು ಅದನ್ನೆಲ್ಲ ಕೊಡೋದ್ರ ಮೂಲಕ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡನ್ನ ನೀವು ತೊಗೋಬೋದು. ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಯೋಜನೆಗೆ ಹೇಗೆ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ಇಲ್ಲಿ. ಮೊದಲಿಗೆ ಒಂದು ಅರ್ಜಿ ಬೇಕಾಗುತ್ತೆ, ಅಂದರೆ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ. ನಂತರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಇನ್ಯಾವುದೇ ಒಂದು ಅಗತ್ಯವಾದ ಒಂದು ಪ್ರೂಫ್ ಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ನೀವು ಇದೇ ಅಡ್ರೆಸ್ಸಲ್ಲಿ ಇದ್ದೀರಾ ಅನ್ನೋ ಕಾರಣಕ್ಕೆ ಒಂದು ಅಡ್ರೆಸ್ ಪ್ರೂಫನ್ನು ಕೇಳ್ತಾರೆ. ಮತ್ತು ಭೂ ದಾಖಲೆಗಳು, ಅಂದರೆ ನಿಮ್ಮದೇನಾದರೂ ಭೂಮಿ, ಜಮೀನು ಇದ್ದರೆ ಅದರ ಒಂದು ದಾಖಲೆಯನ್ನು ಕೇಳ್ತಾರೆ. ಮತ್ತು ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳ್ತಾರೆ. ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೈ ಮಾಡೋದಕ್ಕೆ ಬೇಕಾಗುತ್ತೆ. ಮತ್ತು ನೀವು ಈ ಒಂದು ಕಿಸಾನ್ ಕ್ರೆಡಿಟ್ಗೆ ಅಪ್ಲೈ ಮಾಡೋದಕ್ಕೆ 2 ರೀತಿಯಲ್ಲಿ ಅಪ್ಲೈ ಮಾಡ್ಬೋದು. ಆನ್ಲೈನಲ್ಲೂ ಸಹ ಮಾಡ್ಬೋದು, ಆಫ್ಲೈನಲ್ಲೂ ಮಾಡ್ಬೋದು. ಆನ್ಲೈನಲ್ಲಿ ಮಾಡಬೇಕು ಅಂದರೆ, ನೀವು ಯಾವ ಒಂದು ಬ್ಯಾಂಕಿಂದ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡನ್ನ ನೀವು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರ ಆ ಒಂದು ಬ್ಯಾಂಕ್ನ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಆಯ್ಕೆನ ಮಾಡಿಕೊಂಡು, ನಂತರ ಅಲ್ಲಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಬೇಕಾದ ನಿಮ್ಮ ಒಂದು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ನಂತರ ಅಲ್ಲಿ ಸಬ್ಮಿಟ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡ್ಬೋದು. ಆ ನಂತರ ನೀವೇನಾದರೂ ಅರ್ಹರಿದ್ದೀರಾ ಅಂದರೆ ಒಂದು 3-4 ದಿವಸಗಳಲ್ಲಿ ನಿಮಗೆ ಬ್ಯಾಂಕ್ ಅವರು ಕಾಲ್ ಮಾಡ್ತಾರೆ. ನಂತರ ನೀವು ಹೋಗಿ ಇದನ್ನು ಕಂಪ್ಲೀಟ್ ಮಾಡ್ಬೋದು, ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಆಫ್ಲೈನಲ್ಲಿ ನೀವು ಮಾಡಬೇಕಂದ್ರೆ, ಅದೇ ಹೇಳಿದಾಗೆ ನೀವು ಯಾವ ಬ್ಯಾಂಕಲ್ಲಿ ಸಾಲ ತೊಗೋಬೇಕು, ಇವಾಗ SBIನಲ್ಲಿ ಸಿಗುತ್ತೆ, ಬ್ಯಾಂಕ್ ಆಫ್ ಬರೋಡಾದಲ್ಲೂ ಸಿಗುತ್ತೆ. ಈ ರೀತಿಯಾಗಿ ಕೆಲವೊಂದು ಬ್ಯಾಂಕಲ್ಲಿ ನಿಮಗೆ ಈ ಒಂದು ಫೆಸಿಲಿಟೀಸ್ ಇದೆ, ಇಂಡಿಯಾ ಬ್ಯಾಂಕು ಆ ರೀತಿ. ನೀವು ಚೆಕ್ ಮಾಡಿಕೊಂಡು ನೀವು ಯಾವ ಬ್ಯಾಂಕಲ್ಲಿ ನೀವು ಕಿಸಾನ್ ಕ್ರೆಡಿಟ್ನ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಬ್ಯಾಂಕ್ಗೆ ಹೋಗಿ ನೀವು ಅಲ್ಲಿ ಫಾರ್ಮ್ ತೊಗೊಂಡು ಫಿಲ್ ಮಾಡಿ ಅದ್ರ ಮೂಲಕ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನೀವು ಅಪ್ಲೈನ ಮಾಡ್ಬೋದು. ಇದರಿಂದ ನಿಮಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುತ್ತೆ. ಮತ್ತು ಯಾವಾಗಾದರೂ ನಿಮಗೆ ಫ್ಯೂಚರ್ನಲ್ಲಿ ಕೇಂದ್ರ ಸರ್ಕಾರದವರು ಸಾಲ ಮನ್ನಾ ಮಾಡ್ತಾರೆ ಅಂತ ಏನಾದರೂ ಒಂದು ಘೋಷಣೆ ಮಾಡಿದ್ರೆ, ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡಲ್ಲಿ ಅಡಿಯಲ್ಲಿ ತೊಗೊಂಡಿರುವಂಥ ಸಾಲ ಸಹ ನಿಮಗೆ ಮನ್ನಾ ಆಗುವ ಸಾಧ್ಯತೆಗಳು ಸಹ ಇರುತ್ತೆ. ಆದ್ದರಿಂದ ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಪ್ರಯೋಜನವನ್ನು ಎಲ್ಲರೂ, ಅಂದರೆ ಎಲ್ಲ ರೈತರು ಪಡ್ಕೊಳ್ಬೇಕು. ಇದು ಗೌರ್ಮೆಂಟಿಂದ ಬಂದಿರೋವಂಥ ಒಂದು ಉಪಯುಕ್ತವಾದಂಥ ಒಂದು ಯೋಜನೆ.
ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಮಾಹಿತಿಯನ್ನು ನೀವು ಯಾರಿಗಾದ್ರೂ ರೈತರಿದ್ದರೆ ಪ್ಲೀಸ್ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗ್ಬೋದು. ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇದೇ ರೀತಿಯ ಒಂದು ಒಳ್ಳೊಳ್ಳೆ ಕಂಟೆಂಟನ್ನು ನಾನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾಯಿರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೇನು ಎನ್ಕರೇಜ್ಮೆಂಟ್ ಸಿಕ್ಕಾಗುತ್ತೆ ಒಂದು ಒಳ್ಳೆ ಕಂಟೆಂಟ್ನ ಹಾಕೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.